ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್. ನಾನು ನಿಮ್ಮ ಲಕ್ಷ್ಮೀ ಸಂಜೆ. ಇವತ್ತು ನಾನು ನಿಮಗೆ ಯಾವುದೇ ರೀತಿ ಮಸಾಲೆಗಳು ಯೂಸ್ ಮಾಡದೆ ಹೆಸರುಬೇಳೆ ದಾಲು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಿಮಗೆ ತುಂಬ ಮಸಾಲೆ ಯೂಸ್ ಮಾಡಿ ಡಾಬಾ ಸ್ಟೈಲಲ್ಲೂ ಮಾಡ್ತಾರೆ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಅದ್ರ ನೋಟಿಫಿಕೇಷನ್ ಬರಬೇಕಂದ್ರೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ನೆನಪಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೊಸ ವೀಡಿಯೋ ನೋಟಿಫಿಕೇಷನ್ ಆಗ ಬರುತ್ತೆ. ಇದಕ್ಕೆ ನಮಗೆ ಈರುಳ್ಳಿನ ನೀಟಾಗಿ ಸ್ಲೈಸ್ ಮಾಡ್ಕೋಬೇಕು. ಸೊ ಇದಕ್ಕೆ ನೋಡಿ, ಈ ಥರ ಸ್ಲೈಸರಲ್ಲಿ 2 ಥರ ಬರುತ್ತೆ. ಅದು ಅಗಲ ಜಾಸ್ತಿ ಇರೋದನ್ನೇ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಹೋಲ್ಡರಿಗೆ ಅರ್ಧ ಮಾಡಿಬಿಟ್ಟು ಅದನ್ನು ಸಿಗಿಸ್ಬಿಟ್ಟು ನೀಟಾಗಿ ತುರ್ಕೊಳ್ಳಿ. ಒಂದೇ ಸೈಜ್ ಯೂನಿಫಾರ್ಮಾಗಿ ಬರುತ್ತೆ. ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಅಟ್ರಾಕ್ಟಿವ್ ಆಗಿ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಮನೇಲೆಲ್ಲರೂ ಹೋಟೆಲ್ ಸ್ಟೈಲ್ ಇರೋದ್ರಿಂದ ಇಷ್ಟಪಟ್ಟು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ತಿಂತಾರೆ. ಡಿಫ್ರೆಂಟ್ ಚಾಪರ್ಸ್ ಯೂಸ್ ಮಾಡಿ ತರಕಾರಿ ಕಟ್ ಮಾಡೋದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದೊಂದೇ ತೋರಿಸ್ತೀನಿ ನಾನು. ಈಗ ಹೆಸರುಬೇಳೆ ನೋಡಿ, ಅರ್ಧ ಪಾವಿಗಿನ ಸ್ವಲ್ಪ ಜಾಸ್ತಿ ಅಥವಾ ಒಂದು ಮೆಜರಿಂಗ್ ಕಪ್ಪಲ್ಲಿ ಹಾಕ್ಕೊಂಡು ಹುರ್ಕೋಬೇಕು ಹಸಿ ವಾಸನೆ ಹೋಗಂಗೆ. ನೆಕ್ಸ್ಟ್ ತೊಳೆದ್ಬಿಟ್ಟು ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಕಾಯಿ ತುರಿ ಹಾಕಿ ನೋಡಿ, ತೊಳೆದು ನೀರು ಬಸ್ದಿದ್ದೀನಿ. ಈಗ ಕಾಯಿ ತುರಿ ಒಂದು 2-3 ಟೇಬಲ್ ಸ್ಪೂನಷ್ಟು ನಿಮಗೆ ಟೇಸ್ಟಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ಅರಿಶಿನನೂ ಹಾಕ್ಬೋದು. ನೀರು ಹಾಕಿಬಿಟ್ಟು ಅದನ್ನು ಒಂದು 5-6 ವಿಷಿಲ್ ಕುದಿಸಿ. ಈಗ ನೋಡಿ, ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಆಗಂಗೆ ಮಾಡ್ಕೊಂಡಿದ್ದೀನಿ. ಕೆಲವರು ಸ್ವಲ್ಪ ಬೇಳೆ ಇರೋ ಹಾಗೆ ಇಷ್ಟಪಡ್ತಾರೆ, ಬಟ್ ಮ್ಯಾಶ್ ಮಾಡಿದ್ರೇ ಟೇಸ್ಟ್ ಜಾಸ್ತಿ. ನೋಡಿ, ನೀರುಳ್ಳಿ ಎಷ್ಟು ಚೆನ್ನಾಗಿ ಹೆಚ್ಕೊಂಡಿದ್ದೀವಿ. ಈ ಥರ ತುಂಬ ಕಿಚನ್ ಗೆಜೆಟ್ಸ್ ಯೂಸ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಿಚನ್ ಗೆಜೆಟ್ಸ್ ತಂದುಬಿಟ್ಟು ಕೆಲವರು ಹಾಗೆ ಇಟ್ಟಿರ್ತಾರೆ, ಬಟ್ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಹಸಿಮೆಣಸಿನ್ಕಾಯಿ ಉದ್ದ ಸೀಳಿ, ಟೊಮೆಟೊ ದೊಡ್ಡಕ್ಕೆ ಹೆಚ್ಚಿ, ಹಸಿಮೆಣಸಿನ್ಕಾಯಿ ಉದ್ದ ಸೀಳಿದರೆ ಟೇಸ್ಟಿಯಾಗಿರುತ್ತೆ, ನಂಚ್ಕೊಂಡು ತಿನ್ಬೋದು. ಕರಿಬೇವು, ಕೊತ್ತಂಬರಿ ಬೇಕು, ಉಪ್ಪು, ಅರಿಶಿನ, ಜೀರಿಗೆ ಮತ್ತು ಹಸಿ ಬಟಾಣಿ ಆಪ್ಷನಲ್. ಒರಿಜಿನಲ್ ರೆಸಿಪಿಯಲ್ಲಿ ಅದಿಲ್ಲ, ಬಟ್ ನಾನು ಹಾಕಿದ್ದೀನಿ. ಜಸ್ಟ್ ಹೆಸರುಬೇಳೆ ಬೇಯಿಸಿದ್ದು ಇಷ್ಟು ಬೇಕಾಗತ್ತೆ. ನೋಡಿ, ಈಗ ಇದು ಮಾಡೋದು ಕೂಡ ಮೆಥಡ್ ವೈಸ್ ಕರೆಕ್ಟಾಗಿ ಮಾಡಬೇಕು. ದಾಲು ಫ್ರೈ ಮಾಡೋದೆಲ್ಲ ಪರ್ಫೆಕ್ಟಾಗಿ ಮಾಡ್ಕೋಬೇಕು. ಎಣ್ಣೆ ಒಂದು 6-7 ಟೇಬಲ್ ಸ್ಪೂನು, ಸಾಸಿವೆ 1 ಟೀ ಸ್ಪೂನು ಮತ್ತು ಜೀರಿಗೆ 2-3 ಟೀ ಸ್ಪೂನು. ಇಡೀದೇ ಜೀರಿಗೆ ಹಾಕ್ತಾಯಿದ್ದೀವಿ. ಇದರಲ್ಲಿ ಯಾವುದೇ ರೀತಿ ಪೌಡರ್ಸು ಮಸಾಲೆ ಯೂಸ್ ಮಾಡ್ತಾ ಇಲ್ಲ ನಾವು. ಜೀರಿಗೆ ಫ್ರೈ ಆದಮೇಲೆ ಇಂಗು ಬೇಕಾದ್ರೆ ಹಾಕ್ಕೊಳ್ಳಿ. ಕರಿಬೇವು ನೋಡಿ ಸಣ್ಣ ಹೆಚ್ಚಿ ಹಾಕಬೇಕು, ಘಮ ಬರುತ್ತೆ. ಹಸಿಮೆಣಸಿನ್ಕಾಯಿ ಉದ್ದ ಸೀಳಿ ಹಾಕಿ ಒಂದು 10-12 ತೊಗೊಂಡಿದ್ದೀನಿ ನಾನು. ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದು. ಮತ್ತು ನಂಚ್ಕೊಂಡು ಕೂಡ ತಿನ್ಬೋದು ಮಧ್ಯ ಚಪಾತಿಗೆಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಬಟಾಣಿ 1.5 ಹಿಡಿಯಷ್ಟು ಹಾಕಿದ್ದೀನಿ. ಹಸಿ ಬಟಾಣಿ ಹಾಕಿದ್ದೀನಿ. ಒಣ ಬಟಾಣಿ ಹಾಕಿದರೆ ಬೇಯಿಸಿ ಹಾಕಬೇಕು, ಬಟ್ ಬಟಾಣಿ ಹಾಕ್ದಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಈರುಳ್ಳಿ ನೋಡಿ, 2 ದೊಡ್ಡದು ಸ್ಲೈಸ್ ಮಾಡಿದ್ದು. ಸಣ್ಣದಾದರೆ 3 ಈರುಳ್ಳಿ ತೊಗೋಬೋದು, 2 ಸಾಕು ದೊಡ್ಡದು. ಸ್ಲೈಸ್ ಮಾಡಿ ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಹುರಿಬೇಕು, ಯಾಕಂದರೆ ಮತ್ತೆ ಕುಕ್ ಆಗುತ್ತೆ ಕುದಿಸುವಾಗ. ಅರಿಶಿನ 1 ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನ್ ಹಾಕಿ. ಇದು ಅರಿಶಿನ ಬೇಕಿದ್ರೆ ಬೇಯಿಸುವಾಗೂ ಹಾಕ್ಬೋದು, ಬಟ್ ಈ ಥರ ಒಗ್ಗರಣೆಗೆ ಹಾಕಿದರೆ ಹಸಿ ಸ್ಮೆಲ್, ರಾ ಸ್ಮೆಲ್ ಹೋಗುತ್ತೆ. ಉಪ್ಪು 2 ಟೀ ಸ್ಪೂನು, 2 ಟೇಬಲ್ ಸ್ಪೂನ್ ಹಾಕಿ, ಅಥವಾ ಒಂದು ಸಣ್ಣ ಹಿಡಿಯಷ್ಟು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು. ಮತ್ತು ಹೆಸರುಬೇಳೆ ಮ್ಯಾಶ್ ಮಾಡಿ ಬೇಯಿಸ್ಕೊಂಡಿದ್ದು ಹಾಕಿ ಒಂದು ಸ್ವಲ್ಪ ಕೈ ಆಡಿ ನೋಡ್ಕೊಳ್ಳಿ. ಇದೇ ಸ್ಟೇಜಲ್ಲಿ ನಿಮಗೆ ಎಷ್ಟು ಬೇಕೋ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಕೂಡ ಒಂದು ದೊಡ್ಡ ಕಟ್ಟಷ್ಟು ಹಾಕಿ. ನೀರು ನೋಡಿ, ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೊತ್ತಂಬರಿನೂ ಹಾಕಿ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸಿ. ಸೆಂಟರಲ್ಲಿ ಕುದಿ ಬಂದು ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಮುಚ್ಚಿಬಿಟ್ಟು ಕುದಿಸಿ. ಇದಕ್ಕೆ ಒಂದು 12-13 ಟೊಮೆಟೊ, ಸಿಹಿ ಟೊಮೆಟೊನೇ ದೊಡ್ಡ ತೊಗೊಂಡಿದ್ದೀನಿ. ನೀವು ಕಡಿಮೆ ತಿಂತೀರಾ ಅಂದರೆ ಕಡಿಮೆನೇ ಹಾಕ್ಕೋಬೋದು, ದೊಡ್ಡದಾಗಿ ಹೋಳು ಹೆಚ್ಕೊಳ್ಳಿ. ಕಡಿಮೆ ತಿಂತೀರಾ ಅಂದರೆ ಒಂದು 6-7 ಹಾಕ್ಕೊಂಡ್ರೂ ಆಗುತ್ತೆ. ಇದನ್ನು ಕಡೆಗೆ ಹಾಕಿ 1-2 ಕುದಿಸ್ಬೇಕು, ಯಾಕಂದರೆ ಇದು ನಂಚ್ಕೊಂಡು ತಿನ್ಲಿಕ್ಕೆ ಬೇಕಾಗತ್ತೆ. ಇಲ್ಲ ಕುದಿಸ್ಬಿಟ್ಟು ಹಾಕ್ಬಿಟ್ಟು ಮುಚ್ಚಿದ್ರೂ ನಡೆಯುತ್ತೆ. ಇಲ್ಲ ಅರ್ಧದಷ್ಟನ್ನು ಕುದಿಯೋಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ, ಇನ್ನರ್ಧದಷ್ಟು ಕಡೆಗೆ ಹಾಕಿ ಮುಚ್ಚಿಟ್ರೂ ನಡೆಯುತ್ತೆ. ಈಗ ನೋಡಿ, ಲೇಯರ್ಡ್ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ಹಿಟ್ಟು ಕಲಸೋದೆಲ್ಲ ನಾನು ತೋರಿಸಿಲ್ಲ, ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಈ ಥರ ರೆಗ್ಯುಲರ್ ನಾವು ಮಾಡೋದೇ ಈ ಥರ, ಇದಕ್ಕೆ ಸಾಟಿ ಹಾಕೋದು ಅಂತಲೂ ಹೇಳ್ತಾರೆ. ನಾರ್ಮಲ್ಲಾಗಿ ಲೇಯರ್ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ. ಈ ಥರ ಸಣ್ಣ ಸಣ್ಣ ಎಲೆ ಥರ ಒತ್ಕೊಂಡ್ಬಿಟ್ಟು ಎಣ್ಣೆ ಸವರಿ ಮತ್ತು ಮಡಚಿ, ಮತ್ತು ಎಣ್ಣೆ ಸವರಿ ಮಡಚಿ, ಮತ್ತು ಇನ್ನೊಂದು ಥರನೂ ತೋರಿಸ್ತಾ ಇದ್ದೀನಿ. ಎಣ್ಣೆ ಸವರಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉದುರಿಸ್ಬಿಟ್ಟು ಮುಚ್ಚಿದರೆ ಇನ್ನೂ ಕ್ರಿಸ್ಪಿಯಾಗಿ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಜಸ್ಟ್ ಎಣ್ಣೆ ಸವರಿ ಹಾಗೇ ಹಿಟ್ಟು ಉದುರಿಸ್ಲಿಲ್ಲದೆ ಮಾಡಿದ್ರೆ ನಿಮಗೆ ಲೇಯರ್ಡಾಗಿ ಸಾಫ್ಟಾಗೂ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದರೆ 2 ದಿವಸ ಆದರೂ ಚೆನ್ನಾಗಿರುತ್ತೆ. ಮೆತ್ತಗೆ ಹಗುರವಾಗಿದ್ದು ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ, ಈ ಥರ ಒತ್ಕೊಳ್ಳಿ. ರೌಂಡ್ ಶೇಪ್ ಬರಲ್ಲ, ಇದು ಟ್ರಯಾಂಗಲ್ ಮಡಚಿರೋದ್ರಿಂದ. ಹಂಚು ಚೆನ್ನಾಗಿ ಕಾದ್ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಬಬಲ್ಸ್ ಬಂದಮೇಲೆ ತಿರುಗಿಸಿ ಹಾಕಿ. ಈಗ ತಿರುಗಿಸಿ ಹಾಕಿದ ಮೇಲೇ ಎಣ್ಣೆ ಹಚ್ಚಬೇಕು. ಫಸ್ಟಿಗೆ ಎಣ್ಣೆ ಹಚ್ಚಬಾರ್ದು. ಈಗ ಬಬಲ್ಸ್ ಬಂದಿದೆ, ಈಗ ಒಂದು ಸೈಡು ಎಣ್ಣೆ ಹಚ್ಕೊಳ್ಳಿ, ಮತ್ತು ತಿರುಗಿಸಿ ಹಾಕಿ, ಮತ್ತು ಆ ಸೈಡಿಗೂ ಎಣ್ಣೆ ಹಚ್ಚಿ. ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಸುಟ್ರೇ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಲೇಯರ್ಡಾಗಿ. ನಿಮಗೆ ಗರಿ ಬೇಕಂದರೆ ಸಣ್ಣ ಉರಿ ಮಾಡಬೇಕು. ಈಗ ನೋಡಿ, ಚಪಾತಿ ಜೊತೆಗೆ
ಹೆಸರುಬೇಳೆ ದಾಲ್ ರೆಡಿಯಾಗಿದೆ. ಇದ್ರ ಜೊತೆಗೆ ಆನಿಯನ್ ಸ್ಲೈಸ್ ಮಾಡಿದ್ದು ನಿಂಬೆಹಣ್ಣು ಕೂಡ ಇಟ್ಟು ಸರ್ವ್ ಮಾಡಿ. ಈಗ ನೋಡಿ ಟೊಮೆಟೊ ಹೋಳು ಲಾಸ್ಟಿಗೆ ಹಾಕಿರೋದ್ರಿಂದ ಹೋಳಾಗಿ ಸಿಗುತ್ತೆ. ಮತ್ತು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿದ್ದು ಕೂಡ ನಂಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ಜರ್ನಿ ಮಾಡೋಕ್ಕೆ ತೊಗೊಂಡು ಕೂಡ ಹೋಗ್ಬೋದು. ಟೊಮೆಟೊ ಬೇಕಿದ್ರೆ ಅರ್ಧದಷ್ಟನ್ನು ಒಗ್ಗರಣೆಲಿ ಫಸ್ಟ್ ಫ್ರೈ ಮಾಡಿ ನಿಮ್ಗೆ ಮತ್ತೆ ಹೋಳು ಥರ ಬೇಕಾಗಿರೋದಕ್ಕೆ ಅರ್ಧದಷ್ಟು ಬೇರೆನೂ ಹಾಕ್ಕೋಬೋದು. ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.